ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ITRS ಸಬ್ಜೆಕ್ಟ್ನಲ್ಲಿ ಅಸೆಸ್ಮೆಂಟ್ ಆಫ್ ಕಂಪನೀಸ್ ಅನ್ನೋ ಒಂದು ಚಾಪ್ಟರ್ ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಅಸೆಸ್ಮೆಂಟ್ ಆಫ್ ಕಂಪನೀಸ್ ಅಂತಂದರೆ ಕಂಪನಿಯವರು ಅವರ ಇನ್ಕಮ್ಮಿಗೆ ಗೌರ್ಮೆಂಟಿಗೆ ಇಷ್ಟು ಟ್ಯಾಕ್ಸನ್ನು ಕಟ್ಟಬೇಕು ಅಂತ ಕ್ಯಾಲ್ಕುಲೇಷನ್ ಮಾಡುವಂಥದ್ದೇ ಅಸೆಸ್ಮೆಂಟ್ ಆಫ್ ಕಂಪನೀಸ್. ಹೇಗೆ ಇನ್ಕಮ್ ಟ್ಯಾಕ್ಸ್ನಲ್ಲಿ ನೀವು ಆ ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ ಅಂದರೆ ಒಬ್ಬ ವ್ಯಕ್ತಿಯ ಇನ್ಕಮ್ಮಿಗೆ ಆ ವ್ಯಕ್ತಿ ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಅಂತ ಕ್ಯಾಲ್ಕುಲೇಷನ್ ಮಾಡ್ತಿರೋ, ಸಿಮಿಲರ್ಲಿ ಇಲ್ಲಿ ಒಂದು ಕಂಪನಿಯ ಇನ್ಕಮ್ಮಿಗೆ ಕಂಪನಿಯವರು ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಅಂತ ಕ್ಯಾಲ್ಕುಲೇಷನ್ ಮಾಡುವಂಥದ್ದೇ ಅಸೆಸ್ಮೆಂಟ್ ಆಫ್ ಕಂಪನೀಸ್. ಇಲ್ಲಿ 5 ಸ್ಟೆಪ್ ಇದೆ. 5 ಸ್ಟೆಪ್ಪನ್ನು ನೀವು ಫಾಲೋ ಮಾಡಬೇಕಾಗತ್ತೆ. ಫಸ್ಟ್ ಬಿಸ್ನೆಸ್ ಇನ್ಕಮ್ ಕೊಡದೇ ಇದ್ರೆ ಮಾತ್ರ ಸ್ಟೆಪ್ 1 ಎಲ್ಲ ಪ್ರಾಬ್ಲಮಲ್ಲಿ ಬರಲ್ಲ. ಬಿಸ್ನೆಸ್ ಇನ್ಕಮ್ ಕೊಡದೇ ಇದ್ರೆ ಮಾತ್ರ ಸ್ಟೆಪ್ 1 ನೀವು ಕ್ಯಾಲ್ಕುಲೇಷನ್ ಮಾಡಬೇಕು. ಆರ್ ಎಲ್ಸ್ ಡೈರೆಕ್ಟ್ ಆಗಿ ಸ್ಟೆಪ್ 2ಗೆ ಮೂವ್ ಆಗ್ಬೋದು. ಸ್ಟೆಪ್ 2 ಅಲ್ಲಿ ಟೋಟಲ್ ಇನ್ಕಮ್ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಸ್ಟೆಪ್ 3 ಅಲ್ಲಿ ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ IT. ಸ್ಟೆಪ್ 4 ಅಲ್ಲಿ ಟ್ಯಾಕ್ಸ್ ಲಯಬಿಲಿಟಿ ಅಂಡರ್ ಮ್ಯಾಟ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಇರುತ್ತೆ. ಲಾಸ್ಟ್ ಸ್ಟೆಪ್ನಲ್ಲಿ ಟ್ಯಾಕ್ಸ್ ಲಯಬಿಲಿಟಿ ಪೇಮೆಂಟನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಇರುತ್ತೆ. ಈ 5 ಸ್ಟೆಪ್ಪನ್ನು ನೀಟಾಗಿ ಬರೆದುಕೊಳ್ಳಿ. ನಿಮಗೆ ಎಕ್ಸಾಮ್ನಲ್ಲಿ ಏನೂ ಗೊತ್ತಾಗಲಿಲ್ಲ ಅಂತಂದರೆ 5 ಸ್ಟೆಪ್ ಬರೆದಿಟ್ಟರೆ ನಿಮಗೆ 10ಗೆ 7 to 8 ಮಾರ್ಕ್ಸ್ ಸಿಗುತ್ತೆ. ಸ್ಟೆಪ್ ಬರೆದು ನಿಮಗೆ ಗೊತ್ತಾದಷ್ಟು ಕ್ಯಾಲ್ಕುಲೇಷನ್ ಮಾಡಿದ್ರು 7 to 8 ಮಾರ್ಕ್ಸ್ ನೀವು ಏನು ಮಾಡ್ಕೊಳ್ಬೋದು. ಇದು ಫಾರ್ಮೆಟನ್ನು ನೀಟಾಗಿ ಬರ್ಕೊಳ್ಳಿ. ಈ ಫಾರ್ಮೆಟ್ ಏನು ಅನ್ನೋದನ್ನು ನಾನು ನಿಮಗೆ ಪ್ರಾಬ್ಲಮ್ ಮಾಡ್ತಾ ತಿಳಿಸ್ತೀನಿ. ಕ್ವಶನ್ ಈ ಥರದಲ್ಲಿದೆ: ಎ ಡೊಮೆಸ್ಟಿಕ್ ಕಂಪನಿ ಇನ್ ವಿಚ್ ಪಬ್ಲಿಕ್ ಸಬ್ಸ್ಟಾನ್ಷಿಯಲಿ ಇಂಟ್ರೆಸ್ಟೆಡ್ ಸಬ್ಮಿಟ್ಸ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್. ನೋಡಿ, ಡೊಮೆಸ್ಟಿಕ್ ಕಂಪನಿ ಕೊಟ್ಟರೆ ಒಂಥರ ಕ್ಯಾಲ್ಕುಲೇಷನ್, ಫಾರಿನ್ ಕಂಪನಿ ಕೊಟ್ಟರೆ ಒಂಥರ ಕ್ಯಾಲ್ಕುಲೇಷನ್. ಕ್ವಶನಲ್ಲಿ ಯಾವ ಕಂಪ್ನಿ ಕೊಟ್ಟಿದ್ದಾರೆ ಅನ್ನೋದು ನೀವು ಗಮನಿಸಬೇಕು. ಎಲ್ಲ ಸ್ಟೆಪ್ ಒಂದೇ ಥರನೇ. ಜಸ್ಟ್ ಸರ್ಚಾರ್ಜ್ ಅಂತ ಒಂದು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಇರುತ್ತೆ ಸ್ಟೆಪ್ 3 ಅಲ್ಲಿ. ಸ್ಟೆಪ್ 3 ಅಲ್ಲಿ ಸರ್ಚಾರ್ಜ್ ಡೊಮೆಸ್ಟಿಕ್ ಕಂಪನಿ ಆದರೆ 7%, 12%, ಫಾರಿನ್ ಕಂಪನಿ ಆದರೆ 2%, 5% ಬರುತ್ತೆ. ಅದು ಪ್ರಾಬ್ಲಮ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹೇಗೆ ಅನ್ನೋದು. ಫಸ್ಟ್ ನೀವು ಗಮನಿಸಬೇಕಾಗಿದ್ದು ಯಾವ ಕಂಪನಿ. ಈ ಪ್ರಾಬ್ಲಮಲ್ಲಿ ಕೊಟ್ಟಿರುವಂಥದ್ದು ಡೊಮೆಸ್ಟಿಕ್ ಕಂಪನಿ. ಆ ಕಂಪನಿಯ ಇನ್ಕಮ್ಗಳ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ದೆನ್ ಕಂಪನಿಯವರು ಮಾಡಿರುವಂಥ ಪೇಮೆಂಟ್ ಬಗ್ಗೆನೂ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇವಿಷ್ಟು ಇನ್ಫಾರ್ಮೇಷನನ್ನು ನೋಡಿಕೊಂಡು ನೀವು ಟ್ಯಾಕ್ಸ್ ಲಯಬಿಲಿಟಿಯನ್ನು ಫೈಂಡ್ ಔಟ್ ಮಾಡಬೇಕು. ಟ್ಯಾಕ್ಸ್ ಲಯಬಿಲಿಟಿ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಫಸ್ಟ್ ಕ್ವಶನಲ್ಲಿ ಬಿಸ್ನೆಸ್ ಇನ್ಕಮ್ ಅಂತ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರಾ ಅಂತ ನೀವು ಗಮನಿಸಬೇಕು. ಬಿಸ್ನೆಸ್ ಇನ್ಕಮ್ ಅಂತ ಡೈರೆಕ್ಟ್ ಆಗಿ ಕೊಟ್ಟಿದ್ರೆ ಸ್ಟೆಪ್ 1 ಮಾಡುವಂಥ ಅವಶ್ಯಕತೆ ಇಲ್ಲ. ಈ ಪ್ರಾಬ್ಲಮಲ್ಲಿ ಬಿಸ್ನೆಸ್ ಇನ್ಕಮ್ ಅಂತ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ. ಇನ್ಸ್ಟೆಡ್ ಆಫ್ ದಟ್ ಪ್ರಾಫಿಟ್ ಆಫ್ ದ ಬಿಸ್ನೆಸ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಬಿಸ್ನೆಸ್ ಇನ್ಕಮನ್ನು ನೀವೇ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಬಿಸ್ನೆಸ್ ಇನ್ಕಮ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಸ್ಟೆಪ್ 1 ಕಂಪ್ಯೂಟೇಷನ್ ಆಫ್ ಬಿಸ್ನೆಸ್ ಇನ್ಕಮ್. ಕಂಪನಿಯ ನೆಟ್ ಪ್ರಾಫಿಟ್ ಬರ್ಕೊಳ್ಬೇಕು. ನೆಟ್ ಪ್ರಾಫಿಟ್ ಆಡ್ ಡಿಸ್ಅಲೋಡ್ ಎಕ್ಸ್ಪೆನ್ಸಸ್. ಹೇಗೆ ನೀವು ಅಸೆಸ್ಮೆಂಟ್ ಆಫ್ ಫರ್ಮ್ಸ್ ಚಾಪ್ಟರ್ ಮಾಡಿದ್ರು ಅದೇ ಥರನೇ ಬಿಸ್ನೆಸ್ ಇನ್ಕಮನ್ನು ಫೈಂಡ್ ಔಟ್ ಮಾಡ್ಕೊಳ್ಳುವಂಥದ್ದು. ಆಡ್ ಡಿಸ್ಅಲೋಡ್ ಎಕ್ಸ್ಪೆನ್ಸಸ್ ಲೆಸ್ ಇನ್ಕಮ್ಸ್ ಆಫ್ ಅದರ್ ಹೆಡ್. ಇದು ಬಿಸ್ನೆಸ್ ಇನ್ಕಮ್ನ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮೇಟ್. ಫಸ್ಟ್ ಪ್ರಾಫಿಟ್ ಬರ್ಕೊಳ್ಬೇಕು. ಕಂಪನಿಗೆ ಬಿಸ್ನೆಸ್ಸಿಂದ ಒಟ್ಟು 1,30,000 ರೂಪಾಯಿ ಪ್ರಾಫಿಟ್ ಆಗಿದೆಯಂತೆ. ನೆಟ್ ಪ್ರಾಫಿಟ್ ಅಂತ ಬರ್ಕೊಂಡು 1,30,000 ಪ್ರಾಫಿಟನ್ನು ಬರ್ಕೊಳ್ಳೋವಂಥದ್ದು. ಆ 1,30,000 ಪ್ರಾಫಿಟ್ ಆಗಿದ್ದು ಯಾವಾಗ ಅಂತಂದರೆ, ಅವರು ಅನಾಥಾಶ್ರಮಕ್ಕೆ ದುಡ್ಡು ಕೊಟ್ಟಿರೋದನ್ನು ಕಳೆದ ಮೇಲೆ ಅಷ್ಟು ಲಾಭ ಆಗಿದೆಯಂತೆ. ಅನಾಥಾಶ್ರಮಕ್ಕೆ 30,000 ರೂಪಾಯಿ ದುಡ್ಡು ಕೊಟ್ಟಿದ್ದಾರಂತೆ. ಟೋಟಲ್ ಆಗಿ ಕಂಪ್ನಿಗೆ ಎಷ್ಟೊಂದು ಲಾಭ ಆಗಿದೆ. ಆ ಲಾಭದಲ್ಲಿ ಅವರು 30,000 ರೂಪಾಯಿ ಅನಾಥಾಶ್ರಮ ಕೊಟ್ಟಿದ್ದಾರೆ. ಅನಾಥಾಶ್ರಮ ಕೊಟ್ಟ ಮೇಲೆ ಕಂಪ್ನಿಲಿ 1,30,000 ಉಳಿದಿದೆ. ಹಾಗಾದರೆ ಅವರಿಗೆ ಬಿಸ್ನೆಸ್ ಇನ್ಕಮ್ ಆಗಿರುವಂಥದ್ದು ಎಷ್ಟು? 30,000 ರೂಪಾಯಿ ಕೊಡೋದಕ್ಕಿಂತ ಮುಂಚೆ ಎಷ್ಟು ಇನ್ಕಮ್ ಆಗಿತ್ತು? 1,30,000 ಪ್ಲಸ್ 30,000, 1,60,000 ರೂಪಾಯಿ ಇನ್ಕಮ್ ಫ್ರಮ್ ಬಿಸ್ನೆಸ್. ಅದನ್ನು ಈ ಫಾರ್ಮೇಟಲ್ಲಿ ಬರೆಯುವಂಥದ್ದು. ಆ್ಯಡ್ ಡಿಸ್ಅಲೋಡ್ ಎಕ್ಸ್ಪೆನ್ಸಸ್. ಡಿಸ್ಅಲೋಡ್ ಎಕ್ಸ್ಪೆನ್ಸಸ್ ಅಂದರೆ ಬಿಸ್ನೆಸ್ಸಿಗೆ ಸಂಬಂಧ ಪಡೆದೇ ಇರುವಂಥ ಯಾವ್ದಾದ್ರು ಎಕ್ಸ್ಪೆನ್ಸಸ್ಸಿಗೆ ದುಡ್ಡು ಕೊಡ್ತಾ ಇದ್ದಾರಾ? ಎಸ್, ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ಗೆ 30,000 ರೂಪಾಯಿ ಕೊಡ್ತಾ ಇದ್ದಾರೆ. ಕ್ವಶನಲ್ಲೇ ಕೊಟ್ಟಿದ್ದಾರೆ. ಬಿಸ್ನೆಸ್ ಇನ್ಕಮ್ನಲ್ಲಿ ಡೊನೇಷನ್ ಟು ಅಪ್ರೂವ್ಡ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್. ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ಗೆ ಕೊಟ್ಟಿದ್ದನ್ನು ಡಿಡಕ್ಟ್ ಮಾಡಿ ಆದಮೇಲೆ 1,30,000 ರೂಪಾಯಿ ದುಡ್ಡು ಉಳಿದಿದೆ. ಹಾಗಾದರೆ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ಗೆ ಕೊಟ್ಟಿದ್ದೆಷ್ಟು? 30,000 ರೂಪಾಯಿ. 30,000 ರೂಪಾಯಿ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ಗೆ ಕೊಟ್ಟಿದ್ದಾರೆ. ಇಲ್ಲೇ ಏನಾದರೂ ಕ್ವಶನಲ್ಲೇ ಫಸ್ಟ್ ಎಂಟ್ರಿಯಲ್ಲೇ ಬಿಸ್ನೆಸ್ ಇನ್ಕಮ್ನಲ್ಲಿ ಏನಾದರೂ ಅಗ್ರಿಕಲ್ಚರ್ ಇನ್ಕಮ್ ಇನ್ಕ್ಲೂಡ್ ಆಗಿದೆ ಅಥವಾ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇನ್ಕ್ಲೂಡ್ ಆಗಿದೆ ಅಂತ ಫಸ್ಟ್ ಎಂಟ್ರಿಯಲ್ಲೇ ಏನಾದರೂ ಕೊಟ್ಟಿದ್ರೆ, ಯಾವುದೇ ಥರ ಅಲ್ಲಿ ಅಡ್ಜಸ್ಟ್ಮೆಂಟ್ ಕೊಡಲಿಲ್ಲ. ಕೊಟ್ಟಿದ್ರೆ ಅದನ್ನು ಇನ್ಕಮ್ಸ್ ಆಫ್ ಅದರ್ ಹೆಡ್ ಅಂತ ಲೆಸ್ ಮಾಡಬೇಕಿತ್ತು. ಯಾವುದೇ ಥರ ಇನ್ಕಮ್ ಕೊಡಲಿಲ್ಲ. ಸೊ ಈಗ ಬಿಸ್ನೆಸ್ ಇನ್ಕಮ್ ಎಷ್ಟಾಗುತ್ತೆ ಅಂತಂದರೆ, ಬಿಸ್ನೆಸ್ ಇನ್ಕಮ್ 1,30,000 ಬಿಸ್ನೆಸ್ ಇನ್ಕಮ್ ಆಗಿತ್ತು. ಅನಾಥಾಶ್ರಮಕ್ಕೆ 30,000 ರೂಪಾಯಿ ಕೊಟ್ಟಾದಮೇಲೆ 1,30,000 ಬಿಸ್ನೆಸ್ ಇನ್ಕಮ್ ಅವ್ರ ಹತ್ರ ಉಳಿದಿದೆ. ಹಾಗಿದ್ರೆ ಅನಾಥಾಶ್ರಮ ಕೊಡೋದಕ್ಕಿಂತ ಮುಂಚೆ ಅವ್ರ ಹತ್ರ ಟೋಟಲ್ ಆಗಿ ಬಿಸ್ನೆಸ್ಸಿಂದ ಎಷ್ಟು ಇನ್ಕಮ್ ಆಗಿತ್ತು? 130 ಪ್ಲಸ್ 30, 1,60,000 ರೂಪಾಯಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಥವಾ ಬಿಸ್ನೆಸ್ ಇನ್ಕಮ್. ಈಗ ಅವರ ಟೋಟಲ್ ಇನ್ಕಮನ್ನು ಫೈಂಡ್ ಔಟ್ ಮಾಡಬೇಕು. ಟೋಟಲ್ ಇನ್ಕಮ್ ಅಂತಂದರೆ ಕಂಪನಿಗೆ ಬಿಸ್ನೆಸ್ ಇನ್ಕಮ್ ಅಲ್ಲದೆ ಬೇರೆ ಬೇರೆ ಇನ್ಕಮ್ಗಳು ಕೂಡ ಆಗ್ತವೆ. ಅದನ್ನು ನಾವು ಟೋಟಲ್ ಇನ್ಕಮ್ ಅಂತ ಕರಿತೀವಿ. ಸೊ ಟೋಟಲ್ ಇನ್ಕಮಿನ ಫಾರ್ಮೇಟನ್ನು ನಾನು ಇಲ್ಲಿ ಬರ್ಕೊಳ್ತೀನಿ. ಟೋಟಲ್ ಇನ್ಕಮ್ ಫಾರ್ಮೇಟ್
ಫಾರ್ಮೆಟ್ ಅಂತಂದರೆ ಬಿಸ್ನೆಸ್ ಇನ್ಕಮ್, ಹೌಸ್ ಪ್ರಾಪರ್ಟಿ ಇನ್ಕಮ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಅದರ್ ಸೋರ್ಸ್ ಇನ್ಕಮ್ ಎಲ್ಲದನ್ನು ಆ್ಯಡ್ ಮಾಡಲಿಕ್ಕೂ ಗ್ರಾಸ್ ಟೋಟಲ್ ಇನ್ಕಮ್ ಬರುತ್ತೆ. ನಾನು ಎಲ್ಲ ಫಾರ್ಮೆಟನ್ನು ಆ ಫಾರ್ಮೆಟ್ನಲ್ಲಿ ಇರುವಂಥ ಎಂಟ್ರಿಗಳನ್ನು ನಾನಿಲ್ಲಿ ಬರ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಟೋಟಲ್ ಇನ್ಕಮಿನ ಫಾರ್ಮೆಟನ್ನು ಬರ್ಕೊಂಡಿದ್ದೀನಿ ನೋಡಿ. ಎಕ್ಸಾಮ್ನಲ್ಲಿ ಟ್ಯಾಕ್ಸ್ ಲಯಬಿಲಿಟಿ ಅಂತ ಬೇಕಾದರೂ ಕೇಳ್ಬೋದು, ಅಥವಾ ಬರೀ ಸ್ಟೆಪ್ 2 ಫೈಂಡ್ ಔಟ್ ಟೋಟಲ್ ಇನ್ಕಮ್ ಅಂತ ಬೇಕಾದರೂ ಕೇಳ್ಬೋದು. ಬರೀ ಟೋಟಲ್ ಇನ್ಕಮ್ ಕೊಟ್ಟರೆ 5 ಮಾರ್ಕ್ಸಿಗೆ ಕೊಡ್ತಾರೆ. ಟ್ಯಾಕ್ಸ್ ಲಯಬಿಲಿಟಿ ಕೊಟ್ಟರೆ 10, 12 ಬೇರೆ ಬೇರೆ ಯೂನಿವರ್ಸಿಟಿಯಲ್ಲಿ ಬೇರೆ ಬೇರೆ ಫಾರ್ಮೆಟ್ ಇದೆ. 10ಗೆ ಬೇಕಾದರೂ ಕೊಡ್ಬೋದು, 12ಗೆ ಬೇಕಾದರೂ ಕೊಡ್ಬೋದು, 15ಗೆ ಬೇಕಾದರೂ ಕೊಡ್ಬೋದು. ಟೋಟಲ್ ಇನ್ಕಮ್ ಇಷ್ಟನ್ನೇ ಬೇಕಾದರೂ 5 ಮಾರ್ಕ್ಸಿಗೆ ಕೇಳುವಂಥ ಚಾನ್ಸಸ್ ಇದೆ. ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ, ಲಾಸ್ಟ್ ಇಯರ್ ಕ್ವಶನ್ ಪೇಪರ್ನಲ್ಲಿ ಟೋಟಲ್ ಇನ್ಕಮ್ ಫೈಂಡ್ ಔಟ್ ಮಾಡೋದು ಹೇಗೆ? ಅವರ ಬಿಸ್ನೆಸ್ ಇನ್ಕಮನ್ನು, ಕಂಪನಿಗಾಗಿರುವಂಥ ಬಿಸ್ನೆಸ್ ಇನ್ಕಮನ್ನು ಫಸ್ಟ್ ಬರ್ಕೊಳ್ಬೇಕು. ಫಸ್ಟ್ ನೀವು ಈಗೇನು ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ರು ಅದೇ ಬಿಸ್ನೆಸ್ ಇನ್ಕಮ್. ಬಿಸ್ನೆಸ್ ಇನ್ಕಮ್ ಎಷ್ಟು? 1,60,000 ರೂಪಾಯಿ. ಕಂಪನಿಯವರು ಏನಾದರೂ ಮನೆ ಕಟ್ಟಿ ಆ ಮನೆಯನ್ನು ಬೇರೆಯವ್ರಿಗೆ ಬಾಡಿಗೆ ಕೊಡ್ತಾ ಇದ್ರೆ ಅವಾಗ ಆಗುವಂಥ ಇನ್ಕಮ್ ಹೌಸ್ ಪ್ರಾಪರ್ಟಿ ಇನ್ಕಮ್ ಆಗುತ್ತೆ. ಕ್ವಶನಲ್ಲಿ ಗಮನಿಸಬೇಕು, ಏನಾದರೂ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಕೊಟ್ಟಿದ್ರೆ ಅದನ್ನು ಇಲ್ಲಿ ಬರೀಬೇಕು. ಎಲ್ಲೂ ಕೂಡ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಕ್ವಶನಲ್ಲಿ ಕೊಡಲಿಲ್ಲ. ದೆನ್ ಕ್ವಶನಲ್ಲಿ ಏನಾದರೂ ಕ್ಯಾಪಿಟಲ್ ಗೇನ್ ಅಂತ ಕೊಟ್ಟಿದ್ರೆ, ಕ್ಯಾಪಿಟಲ್ ಗೇನ್ ಅಂತಂದರೆ ಕಂಪನಿಯಲ್ಲಿರೋ ಅಸೆಟ್ಟನ್ನು ಕಂಪನಿಯವ್ರು ಮಾರಿದರೆ, ಸೈಟ್ ಆಗ್ಬೋದು, ಬಿಲ್ಡಿಂಗ್ ಆಗ್ಬೋದು, ಲ್ಯಾಂಡ್ ಆಗ್ಬೋದು, ಅವ್ರ ಹತ್ರ ಇರುವಂಥ ಅಸೆಟನ್ನು ಜಾಸ್ತಿ ರೇಟಿಗೆ ಮಾರಿದಾಗ ಅದಕ್ಕೆ ಲಾಭ ಆಗುತ್ತೆ. ಆ ಲಾಭಕ್ಕೆ ನಾವು ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ. ಕ್ಯಾಪಿಟಲ್ ಗೇನ್ ಏನಾದರೂ ಕ್ವಶನಲ್ಲಿ ಕೊಟ್ಟಿದ್ರೆ ಇಲ್ಲಿಗೆ ಬರ್ಕೊಳ್ಬೇಕು. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ 50,000 ಕೊಟ್ಟಿದ್ದಾರೆ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಏನು ಕೊಟ್ಟಿದ್ರು ಅದನ್ನು ಇಲ್ಲಿಗೆ ಬರೀಬೇಕು. 2 ಥರ ಇದೆ, ಲಾಂಗ್ ಟರ್ಮ್, ಶಾರ್ಟ್ ಟರ್ಮ್. 3 ವರ್ಷದ ಒಳಗಡೆ ಮಾರ್ತಾ ಇದ್ರೆ ಶಾರ್ಟ್ ಟರ್ಮ್, 3 ವರ್ಷ ಆದಮೇಲೆ ಮಾರ್ತಾ ಇದ್ರೆ ನಮ್ಮ ಹತ್ರ ಅಸೆಟ್ 3 ವರ್ಷಕ್ಕಿಂತ ಜಾಸ್ತಿ ಇದ್ದರೆ ಅದಕ್ಕೆ ಲಾಂಗ್ ಟರ್ಮ್ ಅಸೆಟ್ ಅಂತ ಕರಿತೀವಿ. ಅವಾಗ ಆಗುವಂಥ ಲಾಭ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ನಮ್ಮ ಹತ್ರ ಅಸೆಟ್ 3 ವರ್ಷಕ್ಕಿಂತ ಕಮ್ಮಿ ಇದ್ದು ಆ ಅಸೆಟನ್ನು ಸೇಲ್ ಮಾಡ್ತಾ ಇದ್ದರೆ ಅವಾಗ ಆಗುವಂಥ ಲಾಭ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಈಗ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಕೊಟ್ಟಿದ್ದಾರೆ 50,000 ರೂಪಾಯಿ. ಇನ್ನು ಉಳಿದಿರುವಂಥ ಎಲ್ಲ ಇನ್ಕಮನ್ನು ಅದರ್ ಸೋರ್ಸಿಗೆ ಬರೀಬೇಕು. ಉಳಿದಿರುವಂಥ ಇನ್ಕಮ್ ಅಂದರೆ ಯಾವುದು? ಆ ಕಂಪನಿಯವರು ಅವ್ರಿಗೆ ಆಗಿರುವಂಥ ಲಾಭನ ಬೇರೆ ಎಲ್ಲೋ FD ಇಡ್ಬೋದು. ಆ FDಗೆ ಇಂಟ್ರೆಸ್ಟ್ ಬರುತ್ತೆ. ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ಬೋದು, ಡೆಪಾಸಿಟ್ ಮಾಡಿದ್ರೆ ಬಡ್ಡಿ ಬರುತ್ತೆ. ಬೇರೆಯವರಿಗೆ ಸಾಲ ಕೊಡ್ಬೋದು, ಸಾಲ ಕೊಟ್ಟರೆ ಬಡ್ಡಿ ಬರುತ್ತೆ. ಇವೆಲ್ಲದೂ ಕೂಡ ಅದರ್ ಇನ್ಕಮ್ ಆಗುತ್ತೆ. ಬೇರೆ ಯಾವುದೇ ಇನ್ಕಮ್ ಉಳಿದ್ರೂ ಕೂಡ ಅದನ್ನು ಅದರ್ ಸೋರ್ಸಿನ ಇನ್ಕಮ್ ಅಂತ ಕನ್ಸಿಡರ್ ಮಾಡಬೇಕು. ಪ್ರಾಫಿಟನ್ನು ಕನ್ಸಿಡರ್ ಮಾಡಿ ಆಗಿದೆ ಬಿಸ್ನೆಸ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ. ಅನಾಥ ಆಶ್ರಮಕ್ಕೆ ದುಡ್ಡು ಕೊಟ್ಟಿರುವಂಥದ್ದನ್ನು ಬಿಸ್ನೆಸ್ ಇನ್ಕಮಲ್ಲಿ ಆ್ಯಡ್ ಮಾಡಿದ್ವಿ. ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್. ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂದರೆ ಗೌರ್ಮೆಂಟಿನ ಶೇರ್ಸ್ ಅಥವಾ ಡಿಬೆಂಚರ್ಸ್ ಅಥವಾ ಬಾಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಇನ್ವೆಸ್ಟ್ಮೆಂಟ್ ಮಾಡಿದ್ದಕ್ಕೆ 10,000 ರೂಪಾಯಿ ಬಡ್ಡಿ ಸಿಗ್ತಾ ಇದೆ. ಆ 10,000 ರೂಪಾಯಿ ಇನ್ಕಮನ್ನು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತ ಕನ್ಸಿಡರ್ ಮಾಡಬೇಕು. ಪ್ಲಸ್ ಬೇರೆ ಇನ್ನೇನಾದರೂ ಕೊಟ್ಟಿದ್ದಾರೆ ನೋಡಿ, ಡಿವಿಡೆಂಡ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ. ಯಾವುದೋ ಒಂದು ಕಂಪನಿಯ ಶೇರ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದರು. ಶೇರ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಕ್ಕೆ ಡಿವಿಡೆಂಡ್ ಸಿಗ್ತಾ ಇದೆ, 60,000 ರೂಪಾಯಿ ಡಿವಿಡೆಂಡ್ ಸಿಗ್ತಾ ಇದೆ. ಇದು ಕೂಡ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಯಾವ್ದು ಇನ್ಕಮ್ ಅಂತ ಅನಿಸುತ್ತೋ ಉಳಿದಿರುವಂಥ ಎಲ್ಲ ಇನ್ಕಮನ್ನು, ಕ್ವಶನಲ್ಲಿ ಯಾವ್ಯಾವ ಇನ್ಕಮ್ ಉಳಿಯುತ್ತೋ ನೋಡಿ, ಆ ಉಳಿದಿರುವಂಥ ಎಲ್ಲ ಇನ್ಕಮನ್ನು ಅದರ್ ಸೋರ್ಸಿಗೆ ಬರೆದ್ರೆ ಆಯಿತು. ಸೊ ಬೇರೆ ಯಾವುದೇ ಇನ್ಕಮ್ ಕೊಡಲಿಲ್ಲ. ಬುಕ್ ಪ್ರಾಫಿಟ್ ಅನ್ನು ಕೊಟ್ಟಿದ್ದಾರೆ. ಬುಕ್ ಪ್ರಾಫಿಟ್ ಇಲ್ಲಿ ಬರಲ್ಲ. ಸ್ಟೆಪ್ 3 ಆದಮೇಲೆ ಒಂದು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಇರುತ್ತೆ, ಅಲ್ಲಿಗೆ ಬುಕ್ ಪ್ರಾಫಿಟನ್ನು ಬರೀಬೇಕು. ಇಲ್ಲಿಗೆ ಬರುವಂಥದ್ದು ಇಷ್ಟು ಮಾತ್ರ. ಪ್ರಾಫಿಟ್ ಬರೆದಾಗಿದೆ. ಡೊನೇಷನನ್ನು ಇಲ್ಲಿ ಡಿಡಕ್ಷನಲ್ಲಿ ಬರೀಬೇಕು. ಗೌರ್ಮೆಂಟ್ ಸೆಕ್ಯೂರಿಟೀಸ್ ಬರೆದಾಯಿತು. ಡಿವಿಡೆಂಡನ್ನು ಬರೆದಾಯಿತು. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನನ್ನು ಬರೆದಾಯಿತು. ದೆನ್ ಬುಕ್ ಪ್ರಾಫಿಟ್ ಇಲ್ಲಿ ಬರೋದಿಲ್ಲ. ಲಾಸ್ಟಿಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಕಂಪನಿಯವರು 15,000 ರೂಪಾಯಿ IDBI ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ತಾ ಇದ್ದಾರಂತೆ. ಡೆಪಾಸಿಟ್ ಮಾಡ್ತಿದ್ದಾರೆ ಅಂದರೆ ಅವ್ರ ಕೈಯಿಂದ ದುಡ್ಡು ಹೋಗ್ತಾ ಇದೆ, ಇದು ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಇದನ್ನು ನಾವು ಇನ್ಕಮ್ ಅಂಡರಲ್ಲಿ ಬರೀಲಿಕ್ಕಿಲ್ಲ. ಸೊ ಟೋಟಲ್ ಆಗಿ ಆಗಿರುವಂಥ ಇನ್ಕಮ್ 60,000 ಪ್ಲಸ್ 10,000 70,000 ರೂಪಾಯಿ ಅದರ್ ಸೋರ್ಸಿನ ಇನ್ಕಮ್ ಆಗಿದೆ. ಸೊ ಟೋಟಲ್ ಆಗಿ ಕಂಪ್ನಿಗೆ ಎಷ್ಟು ಇನ್ಕಮ್ ಆಗಿದೆ ಅಂತಂದರೆ ಗ್ರಾಸ್ ಟೋಟಲ್ ಇನ್ಕಮ್ 1,60,000 ರೂಪಾಯಿ ಬಿಸ್ನೆಸ್ ಇನ್ಕಮ್ ಪ್ಲಸ್ 50,000 ರೂಪಾಯಿ ಕ್ಯಾಪಿಟಲ್ ಗೇನ್ ಪ್ಲಸ್ 70,000 ರೂಪಾಯಿ ಅದರ್ ಸೋರ್ಸಿನ ಇನ್ಕಮ್. ಟೋಟಲ್ ಆಗಿ 2,80,000 ರೂಪಾಯಿ ಅವರ ಇನ್ಕಮ್ ಆಗಿದೆ. ಅದರಲ್ಲಿ ಡಿಡಕ್ಷನ್ಸ್ ಇದ್ರೆ ಲೆಸ್ ಮಾಡಬೇಕು. ಡಿಡಕ್ಷನ್ಸನ್ನು ನೀವು 5th ಸೆಮ್ಮಿನ ಇನ್ಕಮ್ ಟ್ಯಾಕ್ಸ್ನಲ್ಲಿ ಓದಿರ್ತೀರಾ. ಡಿಡಕ್ಷನ್ಸಲ್ಲಿ 80C to 80U ಅಂಡರಲ್ಲಿ ಬರುತ್ತೆ. LIC ಪ್ರೀಮಿಯಮ್, RPF, PPF, ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಮ್, ಡೊನೇಷನ್ಸಲ್ಲಿ 80G ಅಲ್ಲಿ ನೀವೆಲ್ಲ ಓದಿರ್ತೀರಾ. ಅದನ್ನು ನೀವು ಇಲ್ಲಿ ಡಿಡಕ್ಷನ್ಸಲ್ಲಿ ಬರೀಬೇಕು. ಕ್ವಶನಲ್ಲಿ ಏನಾದರೂ ಡೊನೇಷನ್ಸ್ ಕೊಟ್ಟಿದ್ರೆ, ಈ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ ಡೊನೇಷನ್ ಟು ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್. ಡೊನೇಷನ್ ಕೊಟ್ಟಾಗ ನೀವು 2 ಥರದಲ್ಲಿ ಕ್ಯಾಲ್ಕುಲೇಷನ್ ಮಾಡಲಿಕ್ಕಿರುತ್ತೆ. ಒಂದು ಫಂಡಿಗೆ ಏನಾದರೂ ಕೊಡ್ತಾ ಇದ್ದಾರೆ, ಫಾರ್ ಎಕ್ಸಾಂಪಲ್ ಡೊನೇಷನ್ ಟು ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್, ಡೊನೇಷನ್ ಟು ಕಲ್ಚರಲ್ ಫಂಡ್, ಡೊನೇಷನ್ ಟು ಸ್ಪೋರ್ಟ್ಸ್ ಫಂಡ್. ಫಂಡಿಗೆ ಏನಾದರೂ ಡೊನೇಷನ್ ಕೊಡ್ತಾ ಇದ್ದರೆ ಡೈರೆಕ್ಟಾಗಿ ನೀವು ಯಾವುದೇ ಥರ ವರ್ಕಿಂಗ್ ನೋಟ್ ಕ್ಯಾಲ್ಕುಲೇಷನ್ ಮಾಡ್ದೇನೆ ಡೈರೆಕ್ಟಾಗಿ ಬರೀಬೋದು. ಫಂಡ್ ಬಿಟ್ಟು ಡೊನೇಷನ್ ಟು ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್, ಡೊನೇಷನ್ ಟು ಟೆಂಪಲ್, ಡೊನೇಷನ್ ಟು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್. ಫಂಡ್ ಅಂತ ಇಲ್ಲದೇ ಇರೋಂಥ ಎಂಟ್ರಿಗೆ ಏನಾದರೂ ಡೊನೇಷನ್ ಅಂತ ಆ ಥರ ಏನಾದರೂ ಕೊಟ್ಟಿದ್ದರೆ ನೀವು ಕ್ಯಾಲ್ಕುಲೇಷನ್ ಮಾಡಿ ಬರೀಬೇಕು. ಈಗ ಅನಾಥಾಶ್ರಮಕ್ಕೆ ದುಡ್ಡು ಕೊಡ್ತಾ ಇದ್ದಾರೆ ನೋಡಿ, 2 ಥರ ಡೊನೇಷನ್, ವಿತೌಟ್ ಲಿಮಿಟ್, ವಿತ್ ಲಿಮಿಟ್. ವಿತೌಟ್ ಅಂತಂದರೆ ಎಷ್ಟು ಬೇಕಾದ್ರೂ ಡೊನೇಷನ್ ಕೊಡ್ಬೋದು, ಯಾವುದೇ ಥರ ಲಿಮಿಟ್ ಇಲ್ಲ. ಅಂಥ ಡೊನೇಷನನ್ನು ಡೈರೆಕ್ಟಾಗಿ ಬರೀಬೋದು. ಅಂಥ ಡೊನೇಷನ್ ಯಾವ್ದು ಅಂತಂದರೆ ಫಂಡ್ ಅಂತ ಇರುವಂಥ ಎಂಟ್ರಿಗಳು.
ನಾನು ಈಗಷ್ಟೇ ಹೇಳಿದಾಗೆ ಪ್ರೈಮ್ ಮಿನಿಸ್ಟರ್ ಅರ್ಮೇನಿಯಾ ಅರ್ಥಕ್ವೇಕ್ ರಿಲೀಫ್ ಫಂಡ್, ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್ ಹಾಕೊಟ್ರೆ ಡೈರೆಕ್ಟಾಗಿ ಬರೀಬೋದು. ಈ ಥರ ಕೊಟ್ಟಿದ್ರೆ ಫಂಡ್ ಅಂತ ಇಲ್ಲದಿದ್ರೆ ಕ್ಯಾಲ್ಕುಲೇಷನ್ ಮಾಡಿ ಬರೀಬೇಕು. ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತಂದರೆ ಸಣ್ಣದೊಂದು ವರ್ಕಿಂಗ್ ನೋಟ್ ಮಾಡಲಿಕ್ಕೆ ಇರುತ್ತೆ. ಅಡ್ಜಸ್ಟೆಡ್ ಟೋಟಲ್ ಇನ್ಕಮನ್ನು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಇರುತ್ತೆ. ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್ ತುಂಬ ಈಸಿ, ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಗ್ರಾಸ್ ಟೋಟಲ್ ಇನ್ಕಮ್ ಬಂದಿರೋಂಥ ಆನ್ಸರ್ ಎಷ್ಟು ಆನ್ಸರ್ ಬಂದಿದೆ? 2,80,000 ರೂಪಾಯಿ ಆನ್ಸರ್ ಬಂದಿದೆ. ಅದರಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದ್ದರೆ ಕಳ್ಕೊಳ್ಬೇಕು. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟಿದೆ? ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 50,000 ಇದೆ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದ್ದರೆ ಅದನ್ನು ಕಳಿಬೇಕು. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಇಲ್ಲ. ಇಲ್ಲಿ ಯಾವುದಾದ್ರೂ ಎಕ್ಸಾಮ್ಟೆಡ್ ಇನ್ಕಮ್ ಇದ್ದರೆ, ಫಾರ್ ಎಕ್ಸಾಂಪಲ್ ಇಂಡಿಯನ್ ಅಗ್ರಿಕಲ್ಚರ್ ಇನ್ಕಮ್ ಆ ಥರದ್ದು ಎಂಟ್ರಿ ಇದ್ದರೆ ಕಳೆದು ಬರ್ಕೊಳ್ಬೇಕು. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್, ಎಕ್ಸಾಮ್ಟೆಡ್ ಇನ್ಕಮ್ ಆ ಮೂರನ್ನು ಕಳಿಬೇಕು. ಈಗಿರುವಂಥದ್ದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಮಾತ್ರ ಕಳೆದಾಗ 2,30,000 ಬರುತ್ತೆ. ಅದಕ್ಕೆ ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್ ಅಂತ ಅಂತೀವಿ. ಹೀಗೆ ಕೊಟ್ಟಾಗ ಅಂದರೆ ಫಂಡ್ ಅಂತ ಇಲ್ಲದೆ ಇದ್ದರೆ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತಂದರೆ ಆ್ಯಕ್ಚುಯಲ್ ಡೊನೇಷನ್, ಆ್ಯಕ್ಚುಲ್ ಆಗಿ ಅನಾಥಾಶ್ರಮಕ್ಕೆ ಕೊಟ್ಟಿರುವಂಥ ದುಡ್ಡು ಎಷ್ಟು? 30,000 ರೂಪಾಯಿ ಆ್ಯಕ್ಚುಲ್ ಆಗಿ ಡೊನೇಷನ್ ಕೊಡ್ತಾ ಇದ್ದಾರೆ. ಆರ್ 10% ಆಫ್ ATI. ATI ಅಂತಂದರೆ ಎಷ್ಟು ಅಮೌಂಟ್ ಇದೆ? ನಾವಿಲ್ಲಿ ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಷನ್ ಮಾಡಿರುವಂಥದ್ದು 2,30,000 ಇದೆ. ಇದಕ್ಕೆ 10% ಮಾಡಬೇಕು. ಇದಕ್ಕೆ 10% ಮಾಡಿದಾಗ 23,000 ಬರುತ್ತೆ. ಸೊ ಇವೆರಡರಲ್ಲಿ ಕಮ್ಮಿ ಇರುವಂಥ ಅಮೌಂಟ್ ತೊಗೊಳ್ಬೇಕು. 30,000 ಅಥವಾ 23,000. 23,000 ಹೇಗೆ ಬಂತು? ವರ್ಕಿಂಗ್ ನೋಟಿನ 10%. ಯಾವಾಗಲೂ 10%. ಕಮ್ಮಿ ಇರುವಂಥದ್ದು 23,000. ಯಾವ್ದು ಅಮೌಂಟ್ ಕಮ್ಮಿ ಇರುತ್ತೋ ಆ ಕಮ್ಮಿ ಇರೋಂಥ ಅಮೌಂಟ್ ಕನ್ಸಿಡರ್ ಮಾಡಬೇಕು. ಇಲ್ಲೂ ಕೂಡ ನೀವು ಎರಡು ಎಂಟ್ರಿ ನೆನ್ಪಿಟ್ಕೊಳ್ಬೇಕು. ಒಂದು ವೇಳೆ ಕ್ವಶನಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ಅಥವಾ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಅಂತ ಕೊಟ್ಟಿದ್ರೆ ಡೈರೆಕ್ಟ್ ಆಗಿ ಕಮ್ಮಿ ಇರೋಂಥ ಅಮೌಂಟನ್ನೇ ಬರ್ಕೊಳ್ಬೇಕು. ಅಂದರೆ 30,000 ಅಥವಾ 23,000, ಕಮ್ಮಿ ಇರೋದು ಯಾವುದು? 23,000. 23,000ನೇ ಡಿಡಕ್ಷನಿಗೆ ಬರ್ಕೊಳ್ಬೇಕು. ಬಟ್ ಫ್ಯಾಮಿಲಿ ಪ್ಲಾನಿಂಗ್, ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಬಿಟ್ಟು ಬೇರೆ ಯಾವುದೇ ಎಂಟ್ರಿಗಳು ಕೊಟ್ಟಿದ್ರೆ ಏನಕ್ಕೆ ಅಂದರೆ ನೀವು 5th ಸೆಮ್ಮಲ್ಲಿ ಓದಿದ್ದನ್ನು ನೆನ್ಪು ಮಾಡ್ಕೊಳ್ಬೇಕು. ವಿತೌಟ್ ಲಿಮಿಟ್ ಡೊನೇಷನ್ ಹೇಗೆ, ವಿತ್ ಲಿಮಿಟ್ ಡೊನೇಷನ್ ಹೇಗೆ. ವಿತ್ ಲಿಮಿಟ್ ಡೊನೇಷನಲ್ಲಿ ಎಲ್ಲದೂ 50%, ಎರಡು ಮಾತ್ರ 100%. ಎರಡು ಯಾವುದು ಅಂತಂದರೆ ಫ್ಯಾಮಿಲಿ ಪ್ಲಾನಿಂಗ್ ಮತ್ತು ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್. ಸೊ ಇಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ಕೊಟ್ಟಿದ್ರೆ ಅಥವಾ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಕೊಟ್ಟಿದ್ರೆ ಡೈರೆಕ್ಟ್ ಆಗಿ 23,000 ರೂಪಾಯಿ ಬರೀಬೇಕು. 30, 23 ಕಮ್ಮಿ ಇರೋದು ಯಾವುದು? 23 ಡೈರೆಕ್ಟ್ ಆಗಿ ಬರೀಬೇಕು. ಫ್ಯಾಮಿಲಿ ಪ್ಲಾನಿಂಗ್, ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಬಿಟ್ಟು ಬೇರೆ ಯಾವುದೇ ಎಂಟ್ರಿ ಕೊಟ್ಟಿದ್ರು, ಈಗ ಅನಾಥಾಶ್ರಮ, ಚರ್ಚಿಗೆ ದುಡ್ಡು ಕೊಡ್ತಾ ಇದ್ರೆ, ಅಥವಾ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಗೆ ದುಡ್ಡು ಕೊಡ್ತಾ ಇದ್ರೆ, ಅಥವಾ ಮೈನಾರಿಟಿ ಕಾರ್ಪೊರೇಷನ್ಗೆ ಕೊಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬರೀಲಿಕ್ಕಿಲ್ಲ. 50% ಮಾಡಬೇಕು. 23,000ಕ್ಕೆ 50% ಮಾಡಿದ್ರೆ 11,500 ರೂಪಾಯಿ ಬರುತ್ತೆ. ಇದನ್ನು ನೆನ್ಪಿಟ್ಕೊಳ್ಬೇಕು. ನಮಗೆ ಕನ್ಫ್ಯೂಷನ್ ಆದರೆ 80G ಇವೆಲ್ಲದೂ ಸಂಬಂಧಪಟ್ಟಿದ್ದು. 80Gಗೆ ಇನ್ಕಮ್ ಟ್ಯಾಕ್ಸ್ನಲ್ಲಿ 5th ಸೆಮ್ಮಿನ ಇನ್ಕಮ್ ಟ್ಯಾಕ್ಸ್ ಪ್ಲೇ ಲಿಸ್ಟ್ ನಮ್ಮ ಯೂಟ್ಯೂಬ್ ಚಾನಲಲ್ಲಿದೆ. ಅದರಲ್ಲಿ 80G ರಿಲೇಟೆಡ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಆಗಿದೆ. ಅದರಲ್ಲಿ ನೋಡಿಕೊಂಡ್ರೆ ನಿಮಗೆ 5th ಸೆಮ್ಮಲ್ಲಿ ನೀವು ಓದಿದ್ದು ನೆನಪಾಗ್ಬೋದು. ಯಾವ್ದು 100%, ಯಾವ್ದು 50% ಅಂತ ನೆನ್ಪಿಟ್ಕೊಳ್ಬೇಕು. ಈಗ 30,000 23,000 ಕಮ್ಮಿ ಇರೋದು 23,000. ಇದು 50% ಡೊನೇಷನ್ ಆಗಿದ್ದರಿಂದ 50% ಮಾಡಿದ್ವಿ. 11,500 ರೂಪಾಯಿ ಬರುತ್ತೆ. ಸೊ 2,80,000ದಲ್ಲಿ 11,500 ರೂಪಾಯಿನ ನೀವು ಕಳಿಬೇಕು. ಅಂದರೆ ಕಂಪನಿಯವರು 11,500 ರೂಪಾಯಿಗೆ ಟ್ಯಾಕ್ಸ್ ಕಟ್ಟೋದು ಬೇಡ. ಸೊ ಟೋಟಲ್ ಆಗಿ ಕಂಪನಿಯವರು 2,68,500 ರೂಪಾಯಿಗೆ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಇದು ಟೋಟಲ್ ಇನ್ಕಮ್. ಸ್ಟೆಪ್ 2 ಅನ್ನು ನಾವೀಗ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಆಯಿತು. ನೆಕ್ಸ್ಟ್ ಏನು ಕ್ಯಾಲ್ಕುಲೇಷನ್ ಮಾಡಬೇಕು? ಸ್ಟೆಪ್ 3 ಮತ್ತು 4 ಕ್ಯಾಲ್ಕುಲೇಷನ್ ಮಾಡಬೇಕು. ಸ್ಟೆಪ್ 3 ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ, ಸ್ಟೆಪ್ 4 ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ಅಂಡರ್ ಮ್ಯಾಟ್, ಸ್ಟೆಪ್ 5 ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ಪೇಮೆಂಟ್. ಸಿಂಪಲ್ ಕ್ಯಾಲ್ಕುಲೇಷನ್. ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು ಅಂತಂದರೆ ಸ್ಟೆಪ್ 3 ಫಾರ್ಮೇಟನ್ನು ನಾನು ಇಲ್ಲಿ ಬರ್ಕೊಳ್ತಾ ಇದ್ದೀನಿ. ನೋಡಿ, ಇದು ಸ್ಟೆಪ್ 3 ಫಾರ್ಮೇಟ್. ಆ ಫಾರ್ಮೇಟನ್ನು ಆ್ಯಸ್ ಇಟ್ ಈಸ್ ನಾನಿಲ್ಲಿ ಬರ್ಕೊಂಡಿದ್ದೀನಿ. ಸ್ಟೆಪ್ 3 ಫಾರ್ಮೇಟ್ ಬರ್ಕೊಂಡು ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೀನಿ. ಹೇಗೆ ಅಂತಂದರೆ ಟ್ಯಾಕ್ಸ್ ಲಯಬಿಲಿಟಿ ಅಂತಂದರೆ ಕಂಪನಿಯವರು ಗೌರ್ಮೆಂಟಿಗೆ ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಅಂತ ಕ್ಯಾಲ್ಕುಲೇಷನ್ ಮಾಡೋದು. ಹೇಗೆ ಅಂತಂದರೆ ಫಸ್ಟು ಟ್ಯಾಕ್ಸಸ್ ಆನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 20%. ನಿಮ್ಮ ಸೊಲ್ಯೂಷನಲ್ಲಿ ಸ್ಟೆಪ್ 2 ನೋಡಬೇಕು. ಏನಾದರೂ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದ್ದರೆ ಕ್ವಶನಲ್ಲಿ ಅಥವಾ ನೀವು ಮಾಡಿರುವಂಥ ಸೊಲ್ಯೂಷನಲ್ಲಿ ಸ್ಟೆಪ್ 2 ಅಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದ್ದರೆ ಕಂಪನಿಯವರು ಗೌರ್ಮೆಂಟವರಿಗೆ 20% ಟ್ಯಾಕ್ಸನ್ನು ಕಟ್ಟಬೇಕು. ಎಷ್ಟಿದೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್? 50,000 ಇದೆ. 50,000ಕ್ಕೆ 20% ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ಟಬೇಕು. 50,000ಕ್ಕೆ 20% ಮಾಡಿದ್ರೆ 10,000 ಬರುತ್ತೆ. ಅದೇ ಥರನೇ ಏನಾದರೂ ಲಾಟ್ರಿ ಇನ್ಕಮ್ ಇದ್ದರೆ, ಲಾಟ್ರಿ, ಹಾರ್ಸ್ ರೇಸ್, ಕಾರ್ಡ್ ಗೇಮ್ಸ್, TV ಶೋಸ್ ಏನಾದರೂ ಆ ಥರದ್ದು ಏನಾದರೂ ಇನ್ಕಮ್ ಇದ್ದರೆ ಅದಕ್ಕೆ 30% ಟ್ಯಾಕ್ಸನ್ನು ಕಟ್ಟಬೇಕು. ಅದರೆಲ್ಲದನ್ನು ನೀವು ಅದರ್ ಸೋರ್ಸಲ್ಲಿ ಬರ್ತಿರ್ತೀರ. ನೀವು ಅದರ್ ಸೋರ್ಸಲ್ಲಿ ಗಮನಿಸಬೇಕು. ಅದರ್ ಸೋರ್ಸಲ್ಲಿ 10,000 ಇದೆ. 10,000 ಯಾವುದು? ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್. ಇನ್ನೊಂದು 60,000 ಇದೆ. 60,000 ಯಾವುದು? ಡಿವಿಡೆಂಡ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ. ಇದಕ್ಕೆ ನೀವು ಟ್ಯಾಕ್ಸ್ ಪೇಮೆಂಟ್ ಮಾಡಲಿಕ್ಕೆ ಇಲ್ಲ. ಎಕ್ಸ್ಟ್ರಾ ಟ್ಯಾಕ್ಸ್ 20%, 30% ಆ ಥರ ಬರಲ್ಲ. ಸ್ಲ್ಯಾಬ್ ಪ್ರಕಾರ ಬರುತ್ತೆ. ಯಾವುದಕ್ಕೆ 20%? ಕ್ಯಾಪಿಟಲ್ ಗೇನಿಗೆ 20%. ಲಾಟ್ರಿ, ಹಾರ್ಸ್ ರೇಸ್, ಕಾರ್ಡ್ ಗೇಮ್ಸ್, ಬೆಟ್ಟಿಂಗ್, TV ಶೋಸ್ ಇಂಥ ಇನ್ಕಮ್ಗಳಿದ್ರೆ ಅದಕ್ಕೆ ಕ್ಯಾಶುವಲ್ ಇನ್ಕಮ್ ಅಂತ ಅಂತೀವಿ. ಅದಕ್ಕೆ 30%
30% ಟ್ಯಾಕ್ಸ್ ಕಟ್ಟಬೇಕು. ಇಲ್ಲಿ ಯಾವುದೇ ಥರ ಕ್ಯಾಶುವಲ್ ಇನ್ಕಮ್ ಇಲ್ಲ. ಫಾರ್ ಎಕ್ಸಾಂಪಲ್ ವಿನ್ನಿಂಗ್ ಫ್ರಮ್ ಲಾಟ್ರಿ 30,000 ಅಂತಿದ್ರೆ ನಾವು ಟ್ಯಾಕ್ಸಸ್ ಆನ್ ಕ್ಯಾಶುವಲ್ ಇನ್ಕಮ್ ಅಂತ ಬರೆದು 30,000 ಇಂಟು 30% ಮಾಡಿ 3 9,000 ರೂಪಾಯಿ ಅಮೌಂಟ್ ಕಾಲಮಿಗೆ ಬರೀಬೇಕಿತ್ತು. ಇಲ್ಲಿ ಕ್ಯಾಶುವಲ್ ಇನ್ಕಮ್ ಇಲ್ಲ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಮಾತ್ರ 50,000 ಕೊಟ್ಟಿದ್ರು, 50,000ಕ್ಕೆ 20% 10,000 ರೂಪಾಯಿ ಟ್ಯಾಕ್ಸನ್ನು ಗೌರ್ಮೆಂಟಿಗೆ ಕಟ್ಟಬೇಕಾಗತ್ತೆ. ಅವರ ಕಂಪನಿಯ ಒಟ್ಟು ಆದಾಯ 2,68,500 ರೂಪಾಯಿ. 2,68,500 ರೂಪಾಯಲ್ಲಿ 50,000 ರೂಪಾಯಿಗೆ ಟ್ಯಾಕ್ಸನ್ನು ಕಟ್ಟಾಗಿದೆ. ಸೊ 50,000 ರೂಪಾಯಿ ಕಳ್ಕೊಳ್ಬೇಕು. 2,68,500 ರೂಪಾಯಲ್ಲಿ 50,000 ರೂಪಾಯಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನಿಗೆ ಟ್ಯಾಕ್ಸ್ ಕಟ್ಟಾಗಿದೆ. 2,68,ವರೆಯಲ್ಲಿ 50,000 ಕಳೆದ್ರೆ 2,18,500 ರೂಪಾಯಿ ಬರುತ್ತೆ. ಸ್ಲ್ಯಾಬ್ ಹೇಗೆ ಅಂತಂದರೆ ಕೆಲವೊಂದು ಪ್ರಾಬ್ಲಮ್ನಲ್ಲಿ 25%, ಕೆಲವೊಂದು ಪ್ರಾಬ್ಲಮ್ನಲ್ಲಿ 30%. ಅದನ್ನು ನೀವು ನೆನ್ಪಿಟ್ಕೊಳ್ಬೇಕು. ಯಾವಾಗ 25 ಯಾವಾಗ 30 ಅಂತ. ಯಾವಾಗ ಅಂತ ನಿಮಗೆ ಹೇಗೆ ನೆನ್ಪಿಟ್ಕೊಳ್ಳೋದು ಅಂತಂದರೆ ಕಂಪನಿಗೆ ಆಗಿರುವಂಥ ಇನ್ಕಮ್ ನೋಡಬೇಕು. ಕಂಪನಿಗೆ ಎಷ್ಟು ಇನ್ಕಮ್ ಆಗಿದೆ? 2,68,500 ರೂಪಾಯಿ ಇನ್ಕಮ್ ಆಗಿದೆ. ಕಂಪನಿಯ ಇನ್ಕಮ್ 400 ಕೋಟಿಗಿಂತ ಕಮ್ಮಿ ಇದ್ದರೆ 25%, 400 ಕೋಟಿಗಿಂತ ಜಾಸ್ತಿ ಇದ್ದರೆ 30%. ಬಟ್ ಈಗಾಗಿರೋದು 2 ಲಕ್ಷ ಚಿಲ್ಲರೆ ಮಾತ್ರ. ಸೊ 25%. ಯಾವಾಗ 25? 400 ಕೋಟಿಗಿಂತ ಇನ್ಕಮ್ ಕಮ್ಮಿ ಆದರೆ 25, 400 ಕೋಟಿಗಿಂತ ಇನ್ಕಮ್ ಜಾಸ್ತಿ ಆದರೆ 30%. 2,18,500 ಹೇಗೆ ಬಂತು? ಈಗಾಗಿರುವಂಥ ಇನ್ಕಮ್ 268,500, 50,000ಕ್ಕೆ ಟ್ಯಾಕ್ಸ್ ಕಟ್ಟಾಗಿದೆ. ಸೊ 50,000 ಕಳ್ಕೊಳ್ಬೇಕು. 50,000 ಕಳ್ಕೊಂಡಾಗ 2,18,500 ಬರುತ್ತೆ. 25% ಮಾಡಿದಾಗ 54,625 ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ಟಬೇಕು. ಸೊ ಟೋಟಲ್ ಆಗಿ 64,000 ಚಿಲ್ಲರೆ ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. 64,000 ಹೇಗೆ ಬಂತು ಅಂತಂದರೆ 10,000 ಪ್ಲಸ್ 54,000. ದೆನ್ ಗೌರ್ಮೆಂಟಿಗೆ ಕೆಲವೊಂದಷ್ಟೇ ಎಕ್ಸ್ಟ್ರಾ ಟ್ಯಾಕ್ಸ್ ಕಟ್ಟಲಿಕ್ಕೆ ಇರುತ್ತೆ. ಆ ಎಕ್ಸ್ಟ್ರಾ ಟ್ಯಾಕ್ಸಿಗೆ ಸರ್ಚಾರ್ಜ್ ಅಂತ ಅಂತೀವಿ. ಯಾವಾಗ ಎಕ್ಸ್ಟ್ರಾ ಟ್ಯಾಕ್ಸ್ ಕಟ್ಟಬೇಕು ಅಂತಂದರೆ ನಮ್ಮ ಇನ್ಕಮ್, ಕಂಪನಿಯ ಇನ್ಕಮ್ 1 ಕೋಟಿಗಿಂತ ಜಾಸ್ತಿ ಇದ್ದರೆ ಮಾತ್ರ ಎಕ್ಸ್ಟ್ರಾ ಟ್ಯಾಕ್ಸ್ ಕಟ್ಟಲಿಕ್ಕೆ ಬರುತ್ತೆ. ಈಗ ಕಂಪನಿಯ ಇನ್ಕಮ್ ಎಷ್ಟಿದೆ? 2,68,500 ರೂಪಾಯಿ ಇದೆ. ಈಗ ಎಕ್ಸ್ಟ್ರಾ ಟ್ಯಾಕ್ಸ್ ಕಟ್ಟಲಿಕ್ಕೆ ಬರಲ್ಲ. ಯಾವಾಗ ಎಕ್ಸ್ಟ್ರಾ ಟ್ಯಾಕ್ಸ್ ಕಟ್ಟಬೇಕು? ಕಂಪನಿಯ ಇನ್ಕಮ್ 1 ಕೋಟಿಗಿಂತ ಜಾಸ್ತಿ ಇದ್ದಲ್ಲಿ ಮಾತ್ರ. ಒಂದು ವೇಳೆ ಕಂಪನಿಯ ಇನ್ಕಮ್ 1 ಕೋಟಿಗಿಂತ ಜಾಸ್ತಿ ಇದ್ದು 10 ಕೋಟಿಗಿಂತ ಕಮ್ಮಿ ಇದ್ದರೆ 7% ಎಕ್ಸ್ಟ್ರಾ ಟ್ಯಾಕ್ಸ್ ಕಟ್ಟಬೇಕು. ಯಾವುದಕ್ಕೆ 7% ಅಂದರೆ ಏನು ಟ್ಯಾಕ್ಸ್ ಅಮೌಂಟ್ ಬಂದಿರುತ್ತೋ ಆ ಅಮೌಂಟಿಗೆ 7%. ಯಾವಾಗ 7%? ಕಂಪನಿಯ ಇನ್ಕಮ್ 10 ಕೋಟಿಗಿಂತ ಕಮ್ಮಿ ಇದ್ದರೆ, 10 ಕೋಟಿಗಿಂತ ಜಾಸ್ತಿ ಇದ್ದರೆ 12% ಟ್ಯಾಕ್ಸ್ ಕಟ್ಟಬೇಕು. ಯಾವಾಗ ಈಗೇನ ಕ್ಯಾಲ್ಕುಲೇಷನ್ ಮಾಡಲಿಲ್ಲ ಅಂತಂದರೆ ಕಂಪನಿಯ ಇನ್ಕಮ್ 1 ಕೋಟಿಗಿಂತ ಕಮ್ಮಿ ಇದೆ. ನೆನ್ಪಿಟ್ಕೊಳ್ಳಿ, 1 ಕೋಟಿಗಿಂತ ಕಮ್ಮಿ ಇದ್ದರೆ ನೋ ಸರ್ಚಾರ್ಜ್. more than 1 crore, less than 10 crore 7%, more than 10 crore 12%. ಸಾಧಾರಣ ಯಾವ ಪ್ರಾಬ್ಲಮಲ್ಲೂ ಸರ್ಚಾರ್ಜ್ ಬರಲ್ಲ. ಬಟ್ ನಿಮಗೆ ಎಕ್ಸಾಮ್ ಪರ್ಪಸ್ಸಿಗೆ ಗೊತ್ತಿರಬೇಕು. ದೆನ್ ಯಾರ್ಯಾರು ಟ್ಯಾಕ್ಸ್ ಪೇಯರ್ಸ್ ಇರ್ತಾರೋ ಅವರೆಲ್ಲರೂ ಕೂಡ ಹೆಲ್ತ್ ಆ್ಯಂಡ್ ಎಜುಕೇಷನ್ಗೆ ಕಾಂಟ್ರಿಬ್ಯೂಟ್ ಮಾಡಲೇಬೇಕು. ಗೌರ್ಮೆಂಟ್ ಸ್ಕೂಲಲ್ಲೆಲ್ಲ ಫ್ರೀ ಬುಕ್ ಕೊಡ್ತಾರೆ ನೋಡಿ. ಯಾವ ಅಮೌಂಟಿಂದ ಅಂತಂದರೆ ಇದೇ ಅಮೌಂಟಿಂದನೇ, ಸೆಸ್ಸಿಂದನೇ ಕೊಡುವಂಥದ್ದು. ಸೊ ಯಾರ್ಯಾರು ಟ್ಯಾಕ್ಸ್ ಪೇಯರ್ಸ್ ಇರ್ತಾರೋ ಅವರೆಲ್ಲರೂ ಕೂಡ ಎಜುಕೇಷನ್ಗೆ ಕಾಂಟ್ರಿಬ್ಯೂಟ್ ಮಾಡಲೇಬೇಕು. ಅದಕ್ಕೆ ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ ಅಂತ ಕರಿತೀವಿ. ಅದು ಯಾವಾಗಲೂ 4%. ಯಾವುದ್ರ ಮೇಲೆ 4% ಮಾಡಬೇಕು ಅಂತಂದರೆ ಟೋಟಲ್ ಟ್ಯಾಕ್ಸ್ ಏನು ಫೈಂಡ್ ಔಟ್ ಮಾಡ್ಕೊಂಡಿರ್ತೀರೋ ಆ ಟ್ಯಾಕ್ಸ್ ಅಮೌಂಟ್ ಮೇಲೆ 4% ಕ್ಯಾಲ್ಕುಲೇಷನ್ ಮಾಡಬೇಕು. ಟ್ಯಾಕ್ಸ್ ಅಮೌಂಟ್ ಎಷ್ಟಿದೆ? 64,625 ಇದೆ. 4% ಕ್ಯಾಲ್ಕುಲೇಷನ್ ಮಾಡಿದಾಗ 2,585 ಬರುತ್ತೆ. ಸೊ ಟೋಟಲ್ ಆಗಿ 64,000 ರೂಪಾಯಿ ಟ್ಯಾಕ್ಸು, 2,585 ರೂಪಾಯಿ ಎಜುಕೇಷನ್ ಸೆಸ್, ಟೋಟಲ್ ಆಗಿ 67,210 ರೂಪಾಯಿ ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಆಗುತ್ತೆ. 67,210 ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್. ಅಲ್ಲಿಗೆ ಸ್ಟೆಪ್ 3 ಮುಗೀತು. ಸ್ಟೆಪ್ 4 ತುಂಬಾ ಈಸಿ. ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ಮ್ಯಾಟ್. ಇದು ಎಲ್ಲ ಪ್ರಾಬ್ಲಮಲ್ಲಿ ಮಾಡಲಿಕ್ಕಿರಲ್ಲ. ಕ್ವಶನಲ್ಲಿ ಬುಕ್ ಪ್ರಾಫಿಟ್ ಕೊಟ್ಟಿದ್ರೆ ಮಾತ್ರ ಸ್ಟೆಪ್ 4 ಮಾಡಬೇಕು. ಈಗ ಬುಕ್ ಪ್ರಾಫಿಟ್ ಕೊಟ್ಟಿದ್ದಾರೆ, 8 ಲಕ್ಷ ಕೊಟ್ಟಿದ್ದಾರೆ. ಬುಕ್ ಪ್ರಾಫಿಟಿಗೆ 15% ಮಾಡುವಂಥದ್ದು. 8 ಲಕ್ಷಕ್ಕೆ 15% ಮಾಡಿದಾಗ 1,20,000 ಬರುತ್ತೆ. ಅದಕ್ಕೆ ಸೆಸ್ಸನ್ನು ಆ್ಯಡ್ ಮಾಡಬೇಕು. ಸೆಸ್ ಯಾವಾಗಲೂ 4%. ಬುಕ್ ಪ್ರಾಫಿಟ್ 8 ಲಕ್ಷ ಇತ್ತು, 15% ಮಾಡಿದಾಗ 1,20,000 ಬಂತು. ಸೆಸ್ 4% ಆ್ಯಡ್ ಮಾಡಿದಾಗ 1,20,000ಕ್ಕೆ 4% ಮಾಡಿದಾಗ 4,800 ಆಗುತ್ತೆ. ಅಲ್ಲಿಗೆ 1,20,000 ಪ್ಲಸ್ 4,800 ರೂಪಾಯಿ ಹೆಲ್ತ್ ಆ್ಯಂಡ್ ಎಜುಕೇಷನ್ಗೆ. ಟೋಟಲ್ ಆಗಿ 1,24,800 ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ಮ್ಯಾಟ್ ಆಗುತ್ತೆ. ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ಮ್ಯಾಟ್ ಮತ್ತು ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಎರಡನ್ನೂ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಯಾವಾಗ ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ಮ್ಯಾಟ್ ಫೈಂಡ್ ಔಟ್ ಮಾಡಲಿಕ್ಕಾಗಲ್ಲ? ಬುಕ್ ಪ್ರಾಫಿಟ್ ಕೊಡದೇ ಇದ್ರೆ ಫೈಂಡ್ ಔಟ್ ಮಾಡಲಿಕ್ಕಾಗಲ್ಲ. ಸೊ ಫೈನಲ್ ಆನ್ಸರ್ ಹೇಗೆ ಅಂತಂದರೆ ಇವೆರಡರಲ್ಲಿ 2 ಟ್ಯಾಕ್ಸ್ ಲಯಬಿಲಿಟಿ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. ಇವೆರಡರಲ್ಲಿ ಯಾವುದು ಹೈಯೆಸ್ಟ್ ಆನ್ಸರ್ ಇರುತ್ತೋ ಅದೇ ಟ್ಯಾಕ್ಸ್ ಪೇಬಲ್ ಅಮೌಂಟ್ ಆಗುತ್ತೆ. 67,210, 1,24,800. ಇವೆರಡರಲ್ಲಿ ಹೈಯೆಸ್ಟ್ ಇರುವಂಥ ಅಮೌಂಟ್ ಯಾವುದು? 1,24,800 ಟ್ಯಾಕ್ಸ್ ಪೇಬಲ್ ಅಮೌಂಟ್. ಟ್ಯಾಕ್ಸ್ ಲಯಬಿಲಿಟಿ
liability as per MAT 1,24,800. Tax liability as per IT 67,210. ವಿಚ್ ಎವರ್ ಈಸ್ ಹೈಯೆಸ್ಟ್, ಯಾವ್ದು ಹೈಯೆಸ್ಟ್ ಇರುತ್ತೋ ಆ ಅಮೌಂಟ್ ಕನ್ಸಿಡರ್ ಮಾಡಬೇಕು. 1,24,800 ಟ್ಯಾಕ್ಸ್ ಪೇಬಲ್ ಅಮೌಂಟ್ ಆಗುತ್ತೆ. ನೋಡಿ, ಈ ಕ್ವಶನಲ್ಲಿ ಕಂಪನಿಯವರು IDBI ಬ್ಯಾಂಕಲ್ಲಿ 15,000 ಡೆಪಾಸಿಟ್ ಮಾಡ್ತಾ ಇದ್ದಾರೆ. ಇದನ್ನು ನಾವೆಲ್ಲೂ ಕನ್ಸಿಡರ್ ಮಾಡಲಿಲ್ಲ. ಏನಕ್ಕೆ ಅಂತಂದರೆ ಇದು 80 ಡಿಡಕ್ಷನ್ಸ್ ಅಂಡರಲ್ಲಿ ಬರಲ್ಲ, 80C to 80U ಅಂಡರ್ ಡಿಡಕ್ಷನ್ಸ್ ಅಂಡರಲ್ಲೂ ಬರಲ್ಲ, ಇನ್ಕಮು ಅಲ್ಲ, ಹಾಗಾಗಿ ಎಲ್ಲೂ ಕೂಡ ಕನ್ಸಿಡರ್ ಮಾಡಲಿಲ್ಲ. ನೋಡಿ, ಇದು ಸ್ವಲ್ಪ ಡಿಫಿಕಲ್ಟ್ ಪ್ರಾಬ್ಲಮ್. ಈ ಪ್ರಾಬ್ಲಮ್ ಗೊತ್ತಾದರೆ ಎಕ್ಸಾಮ್ನಲ್ಲಿ ನೀವು ಬೇರೆ ಯಾವ ಥರ ಪ್ರಾಬ್ಲಮ್ ಕೊಟ್ಟರು ಅಟೆಂಡ್ ಮಾಡ್ಬೋದು. ಇದರಲ್ಲಿ ಇನ್ನೇನು ಟ್ವಿಸ್ಟ್ ಕೊಡ್ತಾರೆ ಅಂತಂದರೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಸ್ವಲ್ಪ ಡಿಫಿಕಲ್ಟ್ ಕೊಟ್ಟು ಇನ್ಕಮ್ ಫ್ರಮ್ ಬಿಸ್ನೆಸ್ಸನ್ನು ಫೈಂಡ್ ಔಟ್ ಮಾಡಿಕೊಂಡು ದೆನ್ ಟೋಟಲ್ ಇನ್ಕಮ್ ಟ್ಯಾಕ್ಸ್ ಲೈಬಿಲಿಟಿ ಫೈಂಡ್ ಔಟ್ ಮಾಡುವಂಥ ಪ್ರಾಬ್ಲಮ್ ಕೊಡ್ಬೋದು. ಆ ಥರದ ಪ್ರಾಬ್ಲಮನ್ನು ನನಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.